ರಾಜಯೋಗದ ಅಭ್ಯಾಸ ಮಾಡ್ತಾ ಇರುವಂಥವರು 11 ಲಕ್ಷ ಜನ ಇದ್ದಾರೆ. ಇಲ್ಲಿ ಯಾವುದೇ ಜಾತಿ, ಮತ, ಪಂಥ, ಧರ್ಮ, ಭೇದ ಭಾವ ಇಲ್ಲ. ಸರ್ವರಿಗೂ ಸಮಾನವಾದಂಥ ಶಿಕ್ಷಣವನ್ನು ಕೊಡಲಾಗ್ತದೆ. ಹಾಗೂ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಯಾವುದೋ ಫೀಸ್ ತಗೊಳ್ಳಾರ್ದೇ ಉಚಿತವಾಗಿ ಶಿಕ್ಷಣವನ್ನು ಕೊಡಲಾಗ್ತದೆ. ಇಲ್ಲಿ ಎಲ್ಲರಿಗೂ ಶಿಕ್ಷಣವನ್ನು ಕೊಡಲಾಗ್ತದೆ. ಇಲ್ಲಿ 3 ವರ್ಷದ ಮಕ್ಕಳಿಂದ 100 ವರ್ಷದ ವೃದ್ಧರವರೆಗೆ ಎಲ್ಲರಿಗೂ ಶಿಕ್ಷಣವನ್ನು ಕೊಡಲಾಗ್ತದೆ. ಇಲ್ಲಿ ಶಿಕ್ಷಣ ಕೊಡುವಂತಹ ಲಕ್ಷ್ಯ ಏನು, ಗುರಿ ಏನು ಅಂತಂದರೆ ಮಾನವನಿಂದ ದೇವಮಾನವ ಆಗುವಂಥದ್ದು. ಈಗ ಮಾನವನಿಂದ ದೇವಮಾನವ ಆಗಬೇಕು ಅಂತಂದರೆ ದೇವರಂತೆ ಡ್ರೆಸ್ ಹಾಕ್ಕೊಂಡ್ರೆ ದೇವರು ಆಗೋದಕ್ಕೆ ಸಾಧ್ಯ ಇಲ್ಲ. ಈಗ ಲಕ್ಷ್ಮೀನಾರಾಯಣ ಫೋಟೋ ನೋಡ್ತೀವಿ. ಲಕ್ಷ್ಮೀನಾರಾಯಣ ಫೋಟೋ ನೋಡಿದ ತಕ್ಷಣವೇ ತಲೆ ಬಾಗಬೇಕು, ನಮಸ್ಕಾರ ಮಾಡಬೇಕು ಅಂತ ಮನಸ್ಸಾಗ್ತದೆ. ಅದೇ ಲಕ್ಷ್ಮೀನಾರಾಯಣ ಡ್ರೆಸ್ಸನ್ನು ಸಿನಿಮಾದಲ್ಲಿ, ನಾಟಕದಲ್ಲಿ ಡ್ರೆಸ್ ಹಾಕ್ಕೊಂಡು ನಿಂತರೆ ಅವ್ರಿಗೆ ತಲೆ ಬಾಗಬೇಕು ಅಂತ ಅನಿಸ್ತದೆ ಅಲ್ರಿ? ಇಲ್ಲ. ಯಾಕಂತಂದರೆ ಅವರಲ್ಲಿ ಆ ದೈವಿ ಗುಣಗಳು ಇಲ್ಲ. ಅದಕ್ಕೆ ಪರಮಾತ್ಮನು ನಮಗೆ ದೈವಿ ಗುಣಗಳನ್ನು ತುಂಬಿ ಸಾಧಾರಣ ಇರುವಂತಹ ಅವರನ್ನು ಶ್ರೇಷ್ಠ ದೇವತೆಗಳನ್ನಾಗಿ ಮಾಡುವಂಥ ಶಿಕ್ಷಣವನ್ನು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕೊಡಲಾಗ್ತದೆ. ಇವತ್ತು ಸಾಮಾನ್ಯವಾಗಿ ನಾವು ನೋಡ್ತೀವಿ, ಮಕ್ಕಳ ಶಿಕ್ಷಣವನ್ನು ಕೊಡಿಸ್ಬೇಕು ಅಂದರೆ ತಂದೆ ತಾಯಿ ಈಗ SSLC ಮುಗೀತು ಅಂದರೆ ಏನು ವಿಚಾರ ಮಾಡ್ತಾರೆ? ಯಾವ ಲೈನಿಗೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಯಾವ ಲೈನಿಗೆ ಹಾಕಬೇಕು ಅಂತ ಹೆಚ್ಚಾಗಿ ವಿಚಾರ ಮಾಡುವಂಥದ್ದು ತಂದೆ ತಾಯಿಗಳು ಅಂತಂದರೆ ಪರಿಶ್ರಮ ಕಡಿಮೆ ಇರಬೇಕು, ಸಹಜವಾಗಿ ಪದವಿ ತಗೊಳ್ಬೇಕು, ಆ ಪದವಿ ತಗೊಂಡ ನಂತರ ಚಲೋ ನೌಕರಿ ಬರಬೇಕು. ಆ ಚಲೋ ನೌಕರಿ ಅಂದರೆ ಎಂಥದ್ದು ಚಲೋದಂದರೆ ಚಲೋ ಪಗಾರ ಇರಬೇಕು. ಚಲೋ ಪಗಾರ ಇದ್ದರೆ ಚಲೋ ನೌಕರಿ. ಅಂಥ ಒಂದು ಶಿಕ್ಷಣ ಕೊಡಬೇಕು ಅಂತ ಯಾವುದೇ ತಂದೆ ತಾಯಿಗಳು ಸಾಮಾನ್ಯವಾಗಿ ವಿಚಾರ ಮಾಡ್ತಾರೆ. ಆದರೆ ಇಲ್ಲಿ ಶಿಕ್ಷಣ ಕೊಡಬೇಕು ಅಂತಂದರೆ ಲಕ್ಷ್ಯ ಏನು ಅಂತಂದರೆ ಯಾವ ರೀತಿ ಅಲ್ಲಿ ಹಣದ ಗಳಿಕೆ ಮಾಡ್ಕೊಳ್ಳೋದಕ್ಕಾಗಿ ಮುಖ್ಯವಾದಂತಹ ಲಕ್ಷ್ಯ ಇದೆಯೋ ಹಾಗೆ ಗುಣಗಳ ಗಳಿಕೆ ಮಾಡಿಕೊಳ್ಳುವಂಥದ್ದು ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯ ಲಕ್ಷ್ಯ. ಯಾವುದೇ ವಿದ್ಯಾರ್ಥಿ ಇರಲಿ ಅಥವಾ ಯಾವುದೇ ಒಂದು ಮಗು ಇರಲಿ, ವ್ಯಕ್ತಿ ಇರಲಿ, ಅವನ ಜೀವನ ಸುಖಮಯ ಆಗಬೇಕು ಅಂತಂದರೆ ಗುಣಗಳು ಬೇಕು, ಹಣನೂ ಬೇಕು. ಹಣ ಇದ್ದು ಗುಣ ಇಲ್ಲ ಅಂತಂದರೆ ಅವನ ಬದುಕು ಸಾರ್ಥಕ ಆಗೋದಿಲ್ಲ. ಬರೀ ಗುಣ ಇತ್ತು ಹಣ ಇಲ್ಲ ಅಂತಂದ್ರೂ ಬದುಕು ಸಾರ್ಥಕ ಆಗೋದಿಲ್ಲ. ಅದಕ್ಕೆ ಗುಣನೂ ಬೇಕು, ಹಣನೂ ಬೇಕು. ಆ ಶಾಲೆಗಳಲ್ಲಿ ತಗೊಂಡ ಪದವಿಯಿಂದ ಹಣದ ಗಳಿಕೆ ಮಾಡ್ಕೊಳ್ತಾರೆ, ಈ ಶಾಲೆಯಲ್ಲಿ ತಗೊಂಡ ಪದವಿಯಿಂದ ಗುಣಗಳ ಗಳಿಕೆ ಮಾಡ್ಕೊಳ್ತಾರೆ. ಅದಕ್ಕೆ ಗುಣಗಳ ಗಳಿಕೆ ಮಾಡಿಕೊಳ್ಳುವಂಥ ಶಿಕ್ಷಣವನ್ನು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮ ಕೊಡ್ತಾ ಇದ್ದಾರೆ. ಹಾಗೂ ಇಲ್ಲಿ ಪರಮಾತ್ಮ ತಿಳಿಸುವಂತಹ ತಿಳುವಳಿಕೆ ಏನು, ಹಾಗೂ ಪರಮಾತ್ಮ ಈ ಶಿಕ್ಷಣ ಕೊಡುವಂತಹ ಅವಶ್ಯಕತೆ ಯಾಕಿದೆ ಅಂದರೆ ಇವತ್ತಿನ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯತ್ವವನ್ನು ಕಳ್ಕೊಂಡ್ಬಿಟ್ಟಾನೆ. ಮಾನವೀಯತೆಯನ್ನು ಕಳ್ಕೊಂಡು ಪ್ರಾಣಿಗಿಂತಲೂ ಕನಿಷ್ಠ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಿದ್ದೀವಿ, ದಿನ ಬೆಳಗಾಗಿ ಅದರ ಸಮಾಚಾರಗಳನ್ನು ಕೇಳ್ತೀವಿ. ಇವ್ರು ಕೊಂದ್ರು, ಇವ್ರು ಕೊಂದ್ರು. ಅವ್ರು ಯಾರೋ ಅಲ್ಲ, ಒಂದೇ ಮನೆಯೊಳಗಿರುವವರು ತಂದೆ ಮಗನನ್ನು ಕೊಂದ, ಮಗನ ತಂದೆ ಅಂತ ಕೊಂದು, ಪತಿ ಪತ್ನಿಯನ್ನು ಕೊಂದ್ಲು, ಪತ್ನಿ ಪತಿಯನ್ನು ಕೊಂದ. ಈ ರೀತಿ ದಯಾ, ಧರ್ಮ, ಕರುಣೆ, ಕ್ಷಮೆ ಏನೂ ಇಲ್ಲ. ಎಲ್ಲವನ್ನು ಕಳ್ಕೊಂಡು ಮಾನವೀಯತೆಯನ್ನು ಕಳ್ಕೊಂಡು ಮನುಷ್ಯ ದಾನವ ಆಗ್ತಾ ಇದ್ದಾನೆ. ಅಂದರೆ ರಾಕ್ಷಸರಿಗಿಂತಲೂ ಕನಿಷ್ಠ ಆಗ್ತಾ ಇದ್ದಾನೆ. ತಾಯಿ ಹೊಟ್ಟೆಯಿಂದ ಹುಟ್ಟಿರುವಂಥ ಮಗನನ್ನು ಕೊಂದಿದ್ದು ಅಂತಂತ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಇದು ಜಗತ್ತಿನಲ್ಲಿ ನಾವೆಲ್ಲ ಹಿಂದೆ ಕೇಳ್ತಿದ್ದೀವಿ, ಕೇಳಬಾರ್ದು ಕೇಳ್ತೀವಿ, ನೋಡಬಾರ್ದು ನೋಡ್ತೀವಿ. ಅಂತಹ ಜಗತ್ತಿನಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ. ಇಂಥ ಸಮಯದಲ್ಲಿ ನಾವು ಯಾರಿಗೆ ಕೇಳ್ತಾ ಇದ್ದೀವಿ ಅಂದರೆ ಭಗವಂತನನ್ನು ಕರಿತಿದ್ದೀವಿ, ಭಗವಂತನೇ ಕೇಳ್ತಿದ್ದೀವಿ. ಭಗವಂತ, ಏನಪ್ಪ ಈ ಜಗತ್ತಿನೊಳಗೆ ಪಾಪ ಹೆಚ್ಚಾಗ್ಬಿಡ್ತದೆ, ನಾವು ನೋಡಬಾರ್ದು ನೋಡೋದು ಬಂದದೆ, ಕೇಳಬಾರ್ದು ಕೇಳೋದು ಬಂದದೆ. ನೀನೇ ಬಂದು ನೀನು ಸುಧಾರಣೆ ಮಾಡಬೇಕು, ನೀನೇ ಬಂದು ರಕ್ಷಣೆ ಮಾಡಬೇಕು ಅಂತ ಎಲ್ಲರೂ ಭಗವಂತನಿಗೆ ಭಾರ ಹಾಕಿದ್ದೀವಿ, ಎಲ್ಲರೂ ಭಗವಂತನಿಗೆ ಹೇಳ್ತಾ ಇದ್ದೀವಿ. ಅದಕ್ಕೆ ಪೂರ್ಣ ಜಗತ್ತು ಕೆಟ್ಟು ಹೋದಾಗ ಅದನ್ನು ರಿಪೇರಿ ಮಾಡುವಂಥದ್ದು ಬರಬೇಕು ಅಂತಂದರೆ ಯಾರು ಅಂದರೆ ಮಾಲಕನೇ ಬರಬೇಕು. ಅದಕ್ಕೆ ಹೇಳ್ತೀವಿ, ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ಆ ದೇವನ ಮನೆಯೊಳಗೆ ನಾವೆಲ್ಲರೂ ಬಾಡಿಗೆದಾರರಾಗಿ ಬದುಕ್ತಾ ಇದ್ದೀವಿ. ಆ ಬಾಡಿಗೆ ಮನೆ ಏನಾಗ್ಬಿಟ್ಟದೆ, ಇವತ್ತು ಪೂರ್ಣ ಕೆಟ್ಟು ಹೋಗ್ಬಿಟ್ಟದೆ, ಪೂರ್ಣ ರಿಪೇರಿ ಮಾಡುವಂತಹ ಅವಸ್ಥೆಯಲ್ಲಿ ಇಲ್ಲ.
ಈ ಬಾಡಿಗೆ ಮನೆಯೊಳಗೆ ಶರಣರು ಬಂದರು, ಸಂತರು ಬಂದರು, ದಾಸರು ಬಂದರು, ಎಲ್ಲರೂ ಬಂದು ರಿಪೇರಿ, ಪುಣ್ಯಾತ್ಮರು, ಮಹಾತ್ಮರು, ಧರ್ಮಾತ್ಮರು ಎಲ್ಲರೂ ಬಂದು ರಿಪೇರಿ ಮಾಡಿದರು. ಆ ರಿಪೇರಿ ಮಾಡಿ 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 ರಿಪೇರಿ ಮಾಡಿದ ಮೇಲೆ ಹೊಸದಾಗ್ತದೇನ್ರಿ? ಹಳೇದಾಕೊಂತಲೇ ಬರ್ತದೆ. ಪೂರ್ಣ ಹಳೇದಾದ್ಮೇಲೆ ಯಾರು ಬರಬೇಕು ಅಂದರೆ ಮನೆಯ ಓನರೇ ಬರಬೇಕಾಗ್ತದೆ, ಮನೆಯ ಮಾಲೀಕರೇ ಬರಬೇಕಾಗ್ತದೆ. ಬಾಡಿಗೆದಾರ ರಿಪೇರಿ ಮಾಡ್ಕೊಂಡು ಸಣ್ಣ ಪುಟ್ಟ ರಿಪೇರಿ ಮಾಡ್ತಾರೆ. ಪೂರ್ಣ ಮನೆ ಹಳೇದಾಯಿತು ಅಂದರೆ ಹೊಸದು ಮಾಡಬೇಕು ಅಂದ್ರೆ ಜವಾಬ್ದಾರಿ ಯಾರ್ದದರಿ? ಮಾಲೀಕನದಿ. ಅದಕ್ಕೆ ಸರ್ವರ ಮಾಲೀಕ ಪರಮಾತ್ಮ ಈ ಭೂಮಿಗೆ ಬಂದು ಈ ಸೃಷ್ಟಿಯ ಪರಿವರ್ತನೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಸೃಷ್ಟಿಯ ಪರಿವರ್ತನೆ ಆಗಬೇಕು ಅಂದರೆ ಮೊದಲು ಸ್ವಪರಿವರ್ತನೆಯಿಂದಲೇ ವಿಶ್ವದ ಪರಿವರ್ತನೆ. ಮೊದಲು ನಮ್ಮನ್ನು ನಾವು ಪರಿವರ್ತನೆ ಮಾಡಿದ್ದೀವಿ ಅಂದರೆ ನಮ್ಮ ಮನೆ ಪರಿವರ್ತನೆ ಆಗ್ತದೆ, ಮನೆಯಿಂದ ಸಮಾಜ, ಸಮಾಜದಿಂದ ಊರು, ಊರಿನಿಂದ ವಿಶ್ವ ಪರಿವರ್ತನೆ ಆಗ್ತದೆ. ಅದಕ್ಕಾಗಿ ಪರಮಾತ್ಮನು ಬಂದು ಇಲ್ಲಿ ತಿಳಿಸಿಕೊಡುವಂತಹ ಮೊದಲನೆಯ ವಿಚಾರ ಏನು ಅಂದರೆ ನಾನು ಯಾರು, ನಾನು ಯಾರು, ಎಲ್ಲಿಂದ ಬಂದೆ, ಯಾತಕ್ಕಾಗಿ ಬಂದು ಇಲ್ಲಿ ಮಾಡಬೇಕಾಗಿರೋದೇನು, ಮತ್ತೆ ನಾನು ಹೋಗುವುದು ಎಲ್ಲಿಗೆ, ಈ ವಿಚಾರವನ್ನು ಪರಮಾತ್ಮ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ತಾವೆಲ್ಲ ಕೂತ್ಕೊಂಡಿದ್ದೀರಿ, ತಮ್ಮ ಕೆಲವ್ರ ಪರಿಚಯ ಇರ್ಬೋದು, ಕೆಲವ್ರ ಪರಿಚಯ ಇರಲಿಕ್ಕಿಲ್ಲ. ನೀವು ಯಾರು ಅಂತ ಹೇಳಿದ್ರೆ ನಿಮ್ಮ ಪರಿಚಯ ಏನು ಕೊಡ್ತೀರಿ? ನಿಮ್ಮ ಹೆಸರು ಹೇಳ್ತೀರಿ, ನೀವೇನು ಕೆಲಸ ಮಾಡ್ತೀರಿ ಅದನ್ನು ಹೇಳ್ತೀರಿ, ನೀವು ಯಾವ ಊರಿಂದ ಬಂದಿರಿ ಅದನ್ನು ಹೇಳ್ತೀರಿ, ಯಾರು ಸಂಬಂಧಿಗಳಿದ್ದೀರಿ ಅದನ್ನು ಹೇಳ್ತೀರಿ. ಇದೇ ಸಾಮಾನ್ಯವಾಗಿ ಪರಿಚಯವನ್ನು ಕೊಡ್ತೀವಿ. ಈ ಪರಿಚಯ ಯಥಾರ್ಥ ಪರಿಚಯ ಅಲ್ಲ. ನಾವು ದೇಹದ ಪರಿಚಯವನ್ನು, ವ್ಯವಹಾರದ ಪರಿಚಯವನ್ನು, ಸಂಬಂಧದ ಪರಿಚಯವನ್ನು ಕೊಟ್ಟಿವಿ ವಿನಃ ನಾನು ಯಾರು ಅನ್ನುವಂತಹ ಪ್ರಶ್ನೆಗೆ ಸಮಂಜಸ ಉತ್ತರವನ್ನು ಕೊಡಲಿಲ್ಲ. ಅದನ್ನೇ ಪರಮಾತ್ಮ ನಮಗೆ ತಿಳಿಸ್ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ, ತನ್ನ ತಾನರಿದೊಡೆ ಇನ್ನೇನಿನ್ನೇನು, ನಿನ್ನನ್ನು ನೀನು ಅರಿ, ನಿನ್ನನ್ನು ನೀನು ತಿಳಿ, ಅರಿವೇ ಗುರು ಅಂತ ಹೇಳಿದರು ಹಿರಿಯರು. ಅದಕ್ಕೆ ಪರಮಾತ್ಮನು ಮೊದಲು ತಿಳಿಸ್ಕೊಡೋದೇನು ಅಂದರೆ ನಾನು ಯಾರು. ನಾನು ಅನ್ನುವಂಥ ಶಬ್ದವನ್ನು ಇಡೀ ದಿನದಲ್ಲಿ ಬಹಳಷ್ಟು ಬಾರಿ ಉಪಯೋಗ ಮಾಡ್ತೀವಿ. ನಾನು ಬಂದೆ, ನಾನು ಹೋದೆ, ನಾನು ನೋಡಿದೆ, ನಾನು ಕೇಳಿದೆ, ನಾನು ಕೊಟ್ಟೆ, ನಾನು ತಗೊಂಡೆ, ನಾನು ಶಬ್ದವನ್ನು ಉಪಯೋಗ ಮಾಡ್ತೀವಿ. ಅದರ ಜೊತೆಗೆ ನನ್ನದು ಅನ್ನುವಂಥ ಶಬ್ದವನ್ನು ಉಪಯೋಗ ಮಾಡ್ತೀವಿ. ಇದು ಟೇಬಲ್ ನಂದು, ಬಟ್ಟೆ ನಂದು, ಮನೆ ನಂದು, ನನ್ನದು, ನನ್ನದು. ಈ ಎರಡು ಶಬ್ದಗಳನ್ನು ಇಡೀ ದಿನದಲ್ಲಿ ಎಲ್ಲರೂ ಉಪಯೋಗ ಮಾಡ್ತೀವಿ. ನಾನು ಬೇರೆ, ನನ್ನದು ಬೇರೆ. ಹಾಗೆಯೇ ಈ ದೇಹಕ್ಕೆ ನನ್ನ ದೇಹ ಅಂತ ಹೇಳ್ತೀವಿ ವಿನಃ ಈ ದೇಹನೇ ನಾನು ಅಂತ ಹೇಳೋದಿಲ್ಲ. ಹೇಳ್ತೀವಿಲ್ರಿ, ಈ ದೇಹ ನನ್ನದು ಅಂತ ಹೇಳ್ತೀವಿ. ನನ್ನ ತಲೆ, ನನ್ನ ಬಾಯಿ, ನನ್ನ ಕಣ್ಣಿನಿಂದ ನಾನು ನೋಡುತ್ತಿದ್ದೇನೆ, ನನ್ನ ಕಿವಿಯಿಂದ ನಾನು ಕೇಳ್ತಾ ಇದ್ದೇನೆ, ನನ್ನ ಬಾಯಿಯಿಂದ ನಾನು ಮಾತಾಡ್ತಾ ಇದ್ದೇನೆ, ನನ್ನ ಕಾಲಿನಿಂದ ನಾನು ನಡೀತಾ ಇದ್ದೇನೆ, ನನ್ನ ಕೈಯಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳ್ತೀವಿ. ನನ್ನ ಕೈ ಕೆಲಸ ಮಾಡ್ತದೆ, ನಾನೇ ಕೈ ಅನ್ನೋದಿಲ್ಲ. ಕಾಲು ನಡೀತದೆ, ನಾನೇ ಕಾಲು ಅನ್ನೋದಿಲ್ಲ. ನನ್ನದು ಅಂತ ಹೇಳ್ತೀವಿ. ನನ್ನದು ಬೇರೆ, ನಾನು ಬೇರೆ. ನಾನು ಅಂತ ಹೇಳುವಂತಹ ಒಂದು ಶಕ್ತಿ ಈ ದೇಹದೊಳಗಡೆ ಇದೆ. ಆ ಸೂಕ್ಷ್ಮವಾಗಿರುವಂತಹ ಆ ಒಂದು ದೈವಿ ಶಕ್ತಿ ಇದೆ. ಅದಕ್ಕೆ ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಅಂತ ಹೇಳ್ತೀವಿ, ಗ್ರಾಮ್ಯ ಭಾಷೆಯಲ್ಲಿ ಪ್ರಾಣ, ಜೀವ ಅಂತ ಹೇಳ್ತೀವಿ. ನಾವೆಲ್ಲ ಈಗ ಕೂತ್ಕೊಂಡಿದ್ದೀವಿ ಅಂತಂದರೆ ಆ ಪ್ರಾಣ, ಜೀವ, ಆತ್ಮ ಇದೆ ಅಂತಲೇ ನಾವೆಲ್ಲರೂ ಕೂತ್ಕೊಂಡಿದ್ದೀವಿ, ಮಾತಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ವಿಚಾರ ಮಾಡ್ತಾ ಇದ್ದೀವಿ. ಆ ಒಂದು ಆತ್ಮ ಈ ದೇಹದೊಳಗಡೆ ಇಲ್ಲ ಅಂತಂದರೆ ಈ ದೇಹಕ್ಕೆ ಏನೂ ಬೆಲೆ ಇಲ್ಲ. ಅದಕ್ಕೆ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, 8 ಗೇಣಿನ ದೇಹ 108 ಕೋಟಿ ರೋಮಗಳು ಬಂಟನಿನಿದ್ದು ಅಗಲಿದೊಡೆ ನೆಂಟೊಳಗಿಬ್ಬರು ಸರ್ವಜ್ಞ. ಅಗಲಿದ ಅರಗಳಿಗೆಯೇ ಪ್ರೀತಿಯ ಮಡದಿಯ ಬಳಿಗೆ ಬಾರಲು ಸರ್ವಜ್ಞ ಅಂತ ಹೇಳ್ತೀವಿ. ಈ ದೇಹದ ಒಳಗಡೆ ಚೈತನ್ಯ ಶಕ್ತಿ ಇದ್ದಾಗ ಮಾತ್ರ ಈ ದೇಹಕ್ಕೆ ಬೆಲೆ. ಆ ಚೈತನ್ಯ ಶಕ್ತಿ ಹೊರಟು ಹೋಯ್ತು ಅಂದರೆ ಆ ದೇಹಕ್ಕೆ ಏನೂ ಬೆಲೆ ಇಲ್ಲ. ಹುಟ್ಟಿದರೆ ಸ್ನಾನ ಮಾಡ್ತೀವಿ. ಈಗ ನಾನು ಮಾತಾಡ್ತಾ ಇದ್ದೀನಿ, ಆತ್ಮ ಇದೆ, ಆತ್ಮನೇ ದೇಹದ ಮುಖಾಂತರ ಮಾತಾಡ್ತಾ ಇದೆ. ಅಚಾನಕ್ಕಾಗಿ ಆತ್ಮ ಈ ದೇಹದಿಂದ ಹೊರಟು ಹೋಗ್ಬಿಡ್ತು ಅಂದರೆ ಈ ದೇಹ ಈ ರೀತಿ ಕೂತ್ಕೊಳ್ತದೇನ್ರಿ, ಮಾತಾಡ್ತದೇನ್ರಿ, ಬಿದ್ದು ಬಿಡ್ತದೆ. ಅವಾಗ ಏನು ಹೇಳ್ತಾರೆ? ಹೋದ್ರು ಅಕ್ಕೋರು ಅಂತ. ಯಾವುದು ಹೋಯ್ತು? ಆತ್ಮ ಹೋಗಿದ್ರು ಕೂಡ ಆತ್ಮ ಹೋಯ್ತು ಅಂತ ಅನ್ಲಿಲ್ಲ. ಏನು ಹೇಳಿದ್ರು? ಅಕ್ಕೋರ್ ಹೋದ್ರು ಅಂತ. ಅಂದರೆ ಹೋಗಿರೋದು ಯಾವುದು?
ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆತ್ಮ. ಆ ಆತ್ಮ ಇದ್ದಾಗ ಮಾತ್ರ ಈ ದೇಹಕ್ಕೆ ಬೆಲೆ. ಆ ಆತ್ಮ ಹೋಯ್ತು ಅಂದರೆ ಈ ದೇಹಕ್ಕೆ ಬೆಲೆ ಇಲ್ಲ. ಈಗೆಲ್ಲೋ ರಸ್ತೆ ಮೇಲೆ ಇಬ್ಬರು ಕೂಡ್ಕೊಂಡು ಹೊಂಟಾರೆ, ಅಚಾನಕ ಕಾಲೊಳಗಿನ ಚಪ್ಪಲಿ ಹರಿತು, ಹೊಸ ಚಪ್ಪಲಿ ಅದ ಪಟ್ಟನೆ ಹರಿತು. ಆಗ ಅವ್ರು ಏನು ಮಾಡ್ತಾರೆ, ಚೆಲ್ ಬಿಡ್ತಾರೆ ಅಂದರೆ ಹೊಸದಿದೆ. ಪಕ್ಕದೊಂದು ಅಂಗಡಿ ಪರಿಚಯ ಇತ್ತು, ಒಂದು ಕವರ್ ಕೊಡ್ರಿ, ನನ್ನ ಚಪ್ಪಲಿ ಹಾಕಿ ಲೆಟ್ ಹೋಗ್ತೀನಿ, ಹೋಗಾಗ ತೊಗೊಂಡು ಹೋಗ್ತೀನಿ ಅಂತ. ಆಯ್ತು ತಗೋರಿ, ಇಟ್ಟು ಹೋಗ್ರಿ ಅಂತ. ಅಚಾನಕ್ ಇಬ್ರು ಹೋಗ್ತಿರ್ಬೇಕಾದ್ರೆ ಒಬ್ಬರು ಪ್ರಾಣ ಹೋಗ್ತದೆ. ಅವರು ಸ್ವಲ್ಪ ಪ್ರಾಣ ಹೋಯ್ತ್ರಿ, ಈ ದೇಹ ಸ್ವಲ್ಪ ಇಟ್ಟು ಹೋಗ್ತೀನಿ, ಫೋನ್ ಮಾಡ್ತೀನಿ, ಮತ್ತೆ ಮುಂದಿನ ವ್ಯವಸ್ಥೆ ಮಾಡ್ತೀವಿ ಅಂತ ಇಟ್ಕೋತಾರೇನ್ರಿ? ಏನು ಇಟ್ಕೊಂಡ್ರು? ಚಪ್ಪಲಿ ಇಟ್ಕೊಂಡ್ರು, ಆ ದೇಹ ಇಟ್ಕೊಳ್ಳಿಲ್ಲ. ಆಮೇಲೆ ಯಾವುದಕ್ಕೆ ಬೆಲೆ ಅದ ರೀ? ಚಪ್ಪಲಿಗೆ ಬೆಲೆ ಅದನೋ ದೇಹಕ್ಕೆ ಬೆಲೆ ಅದ? ಚಪ್ಪಲಿಗೆ ಬೆಲೆ ಇದೆ. ಚಪ್ಪಲಿಗಿಂತಲೂ ಕನಿಷ್ಠವಾಗಿರುವಂತಹ ಈ ದೇಹವನ್ನು ನಾವೇನು ತಿಳ್ಕೊಂಡಿದ್ದೀವಿ? ಈ ದೇಹನೇ ನಾನಿಷ್ಟು ಸುಂದರ ಇದ್ದೇನೆ, ನಾನಿಷ್ಟು ಶ್ರೀಮಂತ ಇದ್ದೇನೆ, ನಾನಿಂತಹ ಬಲವಂತ ಇದ್ದೇನೆ, ನಾನಿಂತಹ ಅಧಿಕಾರಿ ಇದ್ದೇನೆ, ನಾನು 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 ಅನ್ನುವಂಥ ಅಭಿಮಾನದೊಳಗಡೆ ಬಂದು ನಾವು ಶಾಂತಿ, ನೆಮ್ಮದಿ, ಸುಖವನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಪರಮಾತ್ಮ ತಿಳಿಸೋದು ಏನು ಅಂತಂದರೆ, ನಾನು ಈ ದೇಹ ಅಲ್ಲ, ನಾನು ಚೈತನ್ಯ ಶಕ್ತಿ ಆತ್ಮ ಇದ್ದೇನೆ ಅನ್ನೋದನ್ನು ತಿಳಿದುಕೊಂಡಿರು. ಅದಕ್ಕೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖ ಇಲ್ಲ ಅಂತ ಹೇಳಾಗ್ತದೆ. ಸತ್ಯ ನಾನು ಆತ್ಮ ಅಂತ ತಿಳ್ಕೊಂಡಾಗ ಸುಖ ಇದೆ. ಇದು ದೇಹನೇ ನಾನು ಅಂತ ತಿಳ್ಕೊಂಡಾಗ ಸುಖ ಇಲ್ಲ. ಆದ್ದರಿಂದ ನಾವು ಸುಖ ಕಳ್ಕೊಂಡಿದ್ದೀವಿ, ಆ ಸುಖ ಬೇಡ್ತಾ ಇದ್ದೀವಿ. ಪರಮಾತ್ಮ ಹೇಳ್ತಾರೆ, ಮಕ್ಕಳೇ, ನೀವು ಸುಖ, ಶಾಂತಿ, ನೆಮ್ಮದಿ, ತೃಪ್ತಿ ಬೇಕು ಅಂತಂದರೆ ನಿಮ್ಮನ್ನು ನೀವು ಏನಂತ ತಿಳ್ಕೊಳ್ರಿ? ನಾನೊಂದು ಚೈತನ್ಯ ಶಕ್ತಿ ಆತ್ಮ ಅಂತ ತಿಳ್ಕೊಳ್ರಿ. ಆತ್ಮದ ಗುಣಗಳು ಶಾಂತಿ, ಪ್ರೀತಿ, ಸುಖ, ಆನಂದ, ಜ್ಞಾನ, ಪವಿತ್ರತೆ, ಶಕ್ತಿ. ಈ ಎಲ್ಲ ಆತ್ಮನ ಗುಣಗಳು. ನಾವು ಮೂಲವಾಗಿ ಆತ್ಮನ ರೂಪ ಅಂದರೆ ಬಿಂದು ಸ್ವರೂಪ ಆತ್ಮ. ಆ ಬಿಂದು ಸ್ವರೂಪ ಆತ್ಮ ಜ್ಯೋತಿ ಸ್ವರೂಪ ಇದ್ದೇನೆ ಅನ್ನುವಂಥ ನೆನಪಿಗಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಹಣೆಗೆ ಕುಂಕುಮ ಹಚ್ಚೋದು, ಪ್ರಸಾದ ಹಚ್ಚೋದು, ತಿಲಕ ಹಚ್ಚೋದು, ಆ ಪದ್ಧತಿ ಇವತ್ತಿಗೂ ಬಂದಿದೆ. ಅದಕ್ಕೆ ಹಣೆ ಬರಹ, ಭಾಗ್ಯ, ಅದೃಷ್ಟ ಅಂತ ಹಣೆಗೆನೆ ಕೈ ಹಚ್ಚುತ್ತೀವಿ. ನಮ್ಮ ಆತ್ಮ ಇದ್ದೀವಿ, ಈ ದೇಹದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಇದ್ದೀವಿ. ಈ ಭ್ರುಕುಟಿಯ ಮಧ್ಯದಲ್ಲಿದ್ದು ಈ ದೇಹವನ್ನು ನಡೆಸ್ತಾ ಇದ್ದೀವಿ. ಈ ದೇಹವನ್ನು ಉಪಯೋಗ ಮಾಡ್ತಾ ಹೋಗ್ತೀವಿ. ಹಳೇದಾದ್ಮೇಲೆ ರಿಪೇರಿ ಮಾಡ್ತೀವಿ. ರಿಪೇರಿ ಮಾಡಿ ಮಾಡಿ ಒಂದು ದಿನ ರಿಪೇರಿ ಮಾಡೋದಕ್ಕಾಗೋದೇ ಇಲ್ಲ. ಅವಾಗ ಏನು ಮಾಡ್ತೀವಿ? ಆತ್ಮ ಏನು ಮಾಡ್ತದೆ? ರಿಪೇರಿ ಮಾಡೋದಕ್ಕಾಗೋದಿಲ್ಲ ದೇಹಕ್ಕೆ ಅಂದಮೇಲೆ, ಇದು ದೇಹ ಉಪಯೋಗ ಮಾಡೋದಕ್ಕೆ ಯೋಗ್ಯ ಇಲ್ಲ ಅಂದಮೇಲೆ ಈ ದೇಹವನ್ನು ಬಿಟ್ಟು ಹೊರಟು ಹೋಗ್ಬಿಡ್ತದೆ. ಅದಕ್ಕೆ ಹೇಳ್ತಾರೆ, ಏನು ಹೇಳ್ತಾರೆ? ಆತ್ಮ ಸತ್ಯ ಇರುವಂಥದ್ದು ಹೊರಟೋಯ್ತು, ಮಿಥ್ಯೆ ಅನ್ನುವಂಥದ್ದು ಭೂಮಿಗೆ ಬಿತ್ತು ಅಂತ. ಅದಕ್ಕೆ ಆತ್ಮ ಹೋಗ್ತದೆ. ಎಲ್ಲಿ ಹೋಗ್ತದೆ ಅಂದರೆ ಮತ್ತೊಂದು ತಾಯಿಯ ಗರ್ಭದಲ್ಲಿ ಪ್ರವೇಶ ಆಗ್ತದೆ, ಮತ್ತೊಂದು ಕಡೆಗೆ ಜನ್ಮ ಪಡೀತದೆ. ಈ ದೇಹವನ್ನು ಬಿಟ್ಟಾಗ ಸಾವು ಅಂತ ಹೇಳ್ತೀವಿ, ಮತ್ತೊಂದು ದೇಹವನ್ನು ತಗೊಂಡಾಗ ಹುಟ್ಟು ಅಂತ ಹೇಳ್ತೀವಿ. ಅದಕ್ಕೆ ಪುನರಪಿ ಜನನ, ಪುನರಪಿ ಮರಣ. ಈ ದೇಹವನ್ನು ಬಿಡೋದು ಮತ್ತು ದೇಹವನ್ನು ತಗೊಳ್ಳೋದು ನಿತ್ಯವೂ ಇದು ನಿರಂತರ ನಡೆಯುವಂತಹ ಕ್ರಿಯೆ. ಆದ್ದರಿಂದ ನಾವೆಲ್ಲ ಆತ್ಮಗಳು. ಅಲ್ಲಿಗೆ ನೋಡು ನನ್ನ ಮನೆ, ಇಲ್ಲಿಗೆ ಬಂದೆವು ಸುಮ್ಮನೆ. ಆ ಒಂದು ಮನೆಯಿಂದ ಈ ಮನೆಗೆ ಬಂದು ಎಲ್ಲರೂ ಬೇರೆ ಬೇರೆ ಪಾತ್ರ ಮಾಡ್ತಾ ಇದ್ದೀವಿ. ನಮ್ಮ ಪಾತ್ರ ಮುಗಿದ ಮೇಲೆ ಇದು ದೇಹವನ್ನು ಇಲ್ಲೇ ಬಿಟ್ಟು ಮತ್ತೆ ವಾಪಸ್ ನಾವು ಹೋಗ್ತೀವಿ. ಅದಕ್ಕೆ ನಾವೆಲ್ಲರೂ ಪಾತ್ರ ಮಾಡೋದಕ್ಕಾಗಿ ಬಂದಿದ್ದೀವಿ. ನಮ್ಮ ಪಾತ್ರ ಹೇಗಿರಬೇಕು ಅಂದರೆ, ಭಗವಂತ ಮೆಚ್ಚಬೇಕು, ಆಡಿಯನ್ಸ್ ಮೆಚ್ಚಬೇಕು, ಪ್ರೇಕ್ಷಕರು ಮೆಚ್ಚಬೇಕು, ನನಗೂ ತೃಪ್ತಿ ಆಗಬೇಕು. ಆವಾಗ ನನ್ನ ಜೀವನ ಸಾರ್ಥಕ ಜೀವನ ಆಗ್ತದೆ. ಅದಕ್ಕೆ ಒಂದು ಹಾಡು ಕೇಳ್ತೀವಿ, ನದಿಯು ತನ್ನ ನೀರು ತಾನು ಕುಡಿಯದು, ಮರವು ತನ್ನ ಫಲವು ತಾನು ತಿನ್ನದು, ಬಳ್ಳಿ ತನ್ನ ಹೂವು ತಾನು ಮುಡಿಯದು, ಹಸುವು ತನ್ನ ಸುದೆಯ ತಾನು ಕುಡಿಯದು ಅಂತ. ಇವೆಲ್ಲ ಯಾರಿಗಾಗಿದ್ದಾವ್ರಿ? ನಮಗಾಗಿದ್ದಾವೆ. ಹಾಗೆ ನನ್ನ ಬದುಕು ಕೂಡ ಹೇಗಿರಬೇಕು ಅಂದರೆ, ನಾನು ಎಲ್ಲರಿಗಾಗಿರಬೇಕು. ಆಗ ನನ್ನ ಜೀವನ ಸಾರ್ಥಕ ಆಗ್ತದೆ. ಭಗವಂತನು ಸೂತ್ರಧಾರ, ನಾನು ಪಾತ್ರಧಾರ. ಅವನು ಡೈರೆಕ್ಟರ್, ಅವನ ಡೈರೆಕ್ಷನ್ ಅನುಸಾರವಾಗಿ ನಾನು ಪಾತ್ರ ಮಾಡಿದ್ದೆ ಅಂದರೆ ಅವನಿಗೂ ಪ್ರೀತಿ ಬರ್ತದೆ, ಅವನು ನನ್ನ ಪಾತ್ರವನ್ನು ಮೆಚ್ಚುತ್ತಾನೆ. ಅವನು ಮೆಚ್ಚುವಂಥ ಪಾತ್ರ ನಾನು ಮಾಡಿದ್ದೆ ಅಂದರೆ ಎಲ್ಲರೂ ಏನು ಮಾಡ್ತಾರೆ? ಇದ್ರೆ ಇರಬೇಕ್ರಿ ಇಂಥವರು, ಎಲ್ಲರೂ ಮೆಚ್ಚುತ್ತಾರೆ. ಆಗ ನನಗೇನಾಗ್ತದೆ? ವಾ, ನನ್ನ ಜೀವನ ಸಾರ್ಥಕ ಆಯಿತು. ನಾನು 100 ದಿವಸ ಇರಲಿ,
100 ವರ್ಷ ಇರಲಿ, ಎಷ್ಟೇ ದಿವಸ ಇದ್ರೂ ಕೂಡ ನನ್ನ ಜೀವನ ಸಾರ್ಥಕ ಆಯಿತು ಅಂತಂದರೆ ಇದೇ ನನ್ನ ಸಾರ್ಥಕ ಜೀವನ. ಅದಕ್ಕೆ ಪರಮಾತ್ಮ ತಿಳಿಸ್ಕೊಡೋದು ಏನಂದರೆ, ಮಕ್ಕಳ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮನನ್ನು ನೆನಪು ಮಾಡಿರಿ ಅಂತ. ನಾವು ಆತ್ಮ ಅಂತ ಗೊತ್ತಾಯಿತು, ನಮ್ಮ ತಂದೆ ಪರಮಾತ್ಮ. ಈ ದೇಹದ ತಂದೆಗಳು ಎಲ್ಲರಿಗೂ ಬೇರೆ ಬೇರೆ ಇದ್ದಾರೆ, ಆತ್ಮದ ತಂದೆ ಪರಮಾತ್ಮ ಒಬ್ಬಾತನೇ ಇದ್ದಾರೆ. ಆ ಆತ್ಮದ ತಂದೆಗೆ ಹಿಂದೂಗಳು ಜ್ಯೋತಿರ್ಲಿಂಗಂ ಶಿವ ಅಂತ ಹೇಳಿದ್ದೀವಿ, ಕ್ರಿಶ್ಚಿಯನ್ರು ಗಾಡ್ ಇಸ್ ಒನ್, ಗಾಡ್ ಇಸ್ ಲೈಟ್ ಅಂತ ಹೇಳಿದರು, ಇಸ್ಲಾಂ ಧರ್ಮದಲ್ಲಿ ಅಲ್ಲಾ ಏಕ್ ಮಹಿಮಾ ಅನೇಕ ಅಲ್ಲಾ ನೂರು ಅಂತ ಹೇಳಿದರು, ಯಾವುದು ಸಿಖ್ ಧರ್ಮದಲ್ಲಿ ಏಕ್ ಓಂಕಾರ ನಿರಾಕಾರ ಅಂತ ಹೇಳಿದರು. ಎಲ್ಲ ಧರ್ಮದವರ ಭಾಷೆಗಳು ಬೇರೆ ಬೇರೆ ಆದರೂ ಕೂಡ ಭಾವನೆ ಏನಿದೆ ಒಂದೇ. ಅದಕ್ಕೆ ಆ ಒಬ್ಬ ಪರಮಾತ್ಮ ಇಡೀ ಜಗತ್ತಿನ ಒಡೆಯ, ಸರ್ವರಿಗೂ ತಂದೆ. ಅದಕ್ಕೆ ಹೇಳ್ತೀವಿ ಪರಮ ಪಿತ, ಪರಮ ಶಿಕ್ಷಕ, ಪರಮ ಸದ್ಗುರು, ಪರಮ ಗುರು ಅಂತ ಹೇಳ್ತೀವಿ. ಅದಕ್ಕೆ ಪರಮಾತ್ಮ ಸರ್ವರಿಗೂ ತಂದೆನೂ ಹೌದು, ತಾಯಿನೂ ಹೌದು, ಶಿಕ್ಷಕನೂ ಹೌದು, ಸದ್ಗುರುನೂ ಹೌದು, ಗೆಳೆಯನೂ ಹೌದು, ಪತಿಯೂ ಹೌದು, ಹಾಗೂ ಪ್ರಿಯತಮನೂ ಹೌದು. ಪರಮಾತ್ಮ ಸರ್ವರಿಗೂ ಸರ್ವ ಸಂಬಂಧಿಯಾಗಿದ್ದಾರೆ. ಪರಮಾತ್ಮನ ರೂಪನೂ ಕೂಡ ಬಿಂದು ಸ್ವರೂಪ. ನಾವು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮನನ್ನು ನೆನಪು ಮಾಡಬೇಕಾಗಿದೆ. ಹಾಗೂ ಪರಮಾತ್ಮ ಎಲ್ಲ ಧರ್ಮದವರಿಗೂ ಬೇರೆ ಬೇರೆ ಇಲ್ಲ. ಎಲ್ಲ ಧರ್ಮದವರು ಕೂಡ ದೇವರು ಒಬ್ಬನೇ ಅಂದ ಮೇಲೆ ಬೆರಳು ಮಾಡಿದರೆ ವಿನಃ ನಾನು ಪರಮಾತ್ಮ ಅಂತ ತನ್ನ ಕಡೆಗೆ ಯಾರೂ ಹೇಳ್ಕೊಳ್ಳಿಲ್ಲ. ಅದಕ್ಕೆ ಇಡೀ ಜಗತ್ತಿಗೆ ಪರಮಾತ್ಮನು ಒಬ್ಬಾತನೇ ಇದ್ದಾರೆ. ಆ ಒಬ್ಬ ಪರಮಾತ್ಮನನ್ನು ನೆನಪು ಮಾಡಿ ನಾವು ಪಾಪಕರ್ಮವನ್ನು ನಾಶ ಮಾಡಿಕೊಳ್ಬೇಕು, ಪುಣ್ಯದ ಗಳಿಕೆ ಮಾಡಿಕೊಳ್ಬೇಕು. ಅದಕ್ಕೆ ಪರಮಾತ್ಮ ನಮಗೆ 24 ಗಂಟೆ ಸಮಯವನ್ನು ಕೊಟ್ಟಾನೆ. 24 ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಆದರೂ ನನ್ನನ್ನು ನೆನಪು ಮಾಡಿರಿ ಅಂತ ಹೇಳ್ತಾರೆ. ಅರ್ಧ ಗಂಟೆ ಏನು ನೆನಪು ಮಾಡ್ತೀವಲ್ಲ, ಅದೇ ನಿಜವಾದ ಗಳಿಕೆ, ಅದೇ ಶಾಶ್ವತ ಗಳಿಕೆ, ಅದೇ ಪುಣ್ಯದ ಗಳಿಕೆ. ಆ ಅರ್ಧ ಗಂಟೆ ಏನು ಗಳಿಕೆ ಮಾಡೀವಿ ಅದನ್ನು ಮಾತ್ರ ನಮ್ಮ ಜೊತೆಗೆ ತಗೊಂಡು ಹೋಗ್ತೀವಿ. ಅದನ್ನು ಬಿಟ್ಟು 23.5 ಗಂಟೆ ಏನು ಗಳಿಕೆ ಮಾಡೀವಲ್ಲ, ಅದು ಒಂದು ಕಣನೂ ನಮ್ಮ ಜೊತೆಗೆ ಬರೋದಿಲ್ಲ. ಇದೇನ್ರಿ ಯಾರಾದರೂ ತಗೊಂಡೋಗಿರೋದು? 23.5 ಗಂಟೆ ಯಾರು ಏನೆಲ್ಲ ಗಳಿಕೆ ಮಾಡಿದ್ರು ಅದನ್ನು ಯಾರಾದರೂ ಒಂದು ಕಣ ಆದರೂ ತೊಗೊಂಡು ಹೋಗಿರೋದು ಇದೆ ಏನ್ರಿ? ಸಾಧ್ಯನೇ ಇಲ್ಲ. ಆದರೆ ಇದು ಅರ್ಧ ಗಂಟೆ ಏನು ನಾವು ಭಗವಂತನನ್ನು ನೆನಪು ಮಾಡ್ತೀವಲ್ಲ, ಅದನ್ನು ಮಾತ್ರ ನಮ್ಮ ಜೊತೆಗೆ ತೊಗೊಂಡು ಹೋಗ್ತೀವಿ. ಅದಕ್ಕೆ ಹೇಳ್ತಾರೆ, ಪಾಪ ಭೂಮಿಗಿಂತ ಭಾರ, ಪುಣ್ಯ ಗಾಳಿಗಿಂತ ಹಗುರ ಅಂತ. ಅದಕ್ಕೆ ನಾವು ಪರಮಾತ್ಮನನ್ನು ನೆನಪು ಮಾಡಿ ಪುಣ್ಯದ ಗಳಿಕೆ ಮಾಡ್ಕೊಳ್ತೀವಿ, ನಮ್ಮ ಜೊತೆಗೆ ತಗೊಂಡು ಹೋಗ್ತೀವಿ. ಆ ಪುಣ್ಯದ ಗಳಿಕೆ ವರ್ತಮಾನ, ಭೂತ, ಭವಿಷ್ಯ 3 ಕಾಲದಲ್ಲಿಯೂ ನಮಗೆ ಉಪಯೋಗ ಆಗುವಂಥದ್ದು. ಅದಕ್ಕೆ ಈ ಧನ ಸಂಪತ್ತಿನ ಗಳಿಕೆ ಏನು ಮಾಡಿವೆಲ್ಲ, ಇದು ವರ್ತಮಾನದಲ್ಲಿ ಮಾತ್ರ ಉಪಯೋಗ ಮಾಡ್ತೀವಿ. ಆದರೆ ನಾವು ಗಳಿಕೆ ಮಾಡಿರೋದು ನಮಗೆ ಉಪಯೋಗ ಆಗ್ತದೆ ಅನ್ನುವಂಥ ಭರವಸೆನೂ ಇವತ್ತಿನ ಜಗತ್ತಿನಲ್ಲಿ ಇಲ್ಲ. ನಾವು ಬ್ಯಾಂಕಲ್ಲಿ ಇಟ್ಟದ್ದು ದುಡ್ಡು ನಮಗೆ ಬರ್ತದೆ ಅನ್ನೋದು ಭರವಸೆ ಅದೇನ್ರಿ? ನಾವು ಮುಗಿದಿಟ್ಟ ಸಂಪತ್ತು ನಮಗೆ ಸಿಗ್ತದೆ, ನಾವು ಅದನ್ನು ಅನುಭವ ಮಾಡ್ತೀವಿ ಅನ್ನೋದು ಭರವಸೆ ಅದೇನ್ರಿ? ಇಲ್ಲ. ಆದರೆ ಭಗವಂತನ ನೆನಪು ಮಾಡಿ ಗಳಿಕೆ ಮಾಡಿದಂತಹ ಪುಣ್ಯ ನಮ್ಮ ಜೊತೆಗೆ ಬಂದೇ ಬರ್ತದೆ. ಈಗ ಒಂದು ಕಡೆ ಎಲ್ಲೋ ಆಕ್ಸಿಡೆಂಟ್ ಆಗಿರ್ತದೆ, ಅಲ್ಲಿ ಯಾರಿಗೂ ಏನೂ ಆಗಿರೋದಿಲ್ಲ, ಗಾಡಿ ನೋಡಿದ್ರೆ ಫೋನ ನುಗ್ಗಾಗ್ಬಿಟ್ಟಿರ್ತದೆ, ಒಳಗಿರೋರು ಎಲ್ಲರೂ ಸೇಫ್ ಆಗಿರ್ತಾರೆ. ಅವಾಗ ಏನಂತೀವಿ? ಪುಣ್ಯರಿ ಅವರು, ಪುಣ್ಯ ಮಾಡ್ಯಾರೆ, ಅವರು ಬದುಕಿ ಬಂದಾರೆ ಅಂತೀವಿ. ಅಥವಾ ಅಲ್ಲಿ ಅವ್ರಿಗೆ ಯಾರೋ ಹೆಲ್ಪ್ ಮಾಡಿದ್ರು, ಅಲ್ಲಿ ಯಾರೋ ಸಂಬಂಧಿಕರು ಇಲ್ಲ, ಅವ್ರಿಗೆ ಪರಿಚಯದ ಊರಿಲ್ಲ, ಪರಿಚಯ ಸ್ಥಾನ ಇಲ್ಲ, ಆದರೂ ಯಾರ್ಯಾರೋ ಬಂದು ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಏನು ಹೇಳ್ತೀವಿ? ತಂದೆ ತಾಯಿ ಮಾಡಿದ ಪುಣ್ಯ ರೀ, ಅವ್ರು ಮಾಡಿದ ಪುಣ್ಯ ರೀ, ಅವ್ರಿಗೆ ರಕ್ಷಣೆ ಮಾಡ್ತು, ಎಲ್ಲರೂ ಹೆಲ್ಪ್ ಮಾಡಿದ್ರು ಅಂತೀವಿ. ಹಾಗೆ ನಾವು ಮಾಡಿದ ಪುಣ್ಯ ಯಾರೂ ಕಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಕಳೆದು ಹೋಗೋದಕ್ಕೂ ಸಾಧ್ಯ ಇಲ್ಲ. ಅದು ನಮ್ಮ ಜೊತೆಗೇ ಬರ್ತದೆ, ನಮಗೆ ಉಪಯೋಗ ಆಗ್ತದೆ. ಆದ್ದರಿಂದ ಆತ್ಮೀಯರೇ, ನಮ್ಮನ್ನು ನಾವು ಆತ್ಮ ಅಂತ ತಿಳ್ಕೊಂಡು ನಮ್ಮೆಲ್ಲರ ತಂದೆಯಾಗಿರುವಂಥ ಪರಮಾತ್ಮನನ್ನು ನೆನಪು ಮಾಡೋದಕ್ಕೆ ಇಡೀ ದಿನದಲ್ಲಿ ಒಂದು ಅರ್ಧ ಗಂಟೆ ಆದರೂ ಸಮಯವನ್ನು ಕೊಟ್ಟದ್ದೇ ಆದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಈ ತಿಳುವಳಿಕೆಯನ್ನು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮನೇ ಬಂದು ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ತಮಗೆ ಜ್ಞಾನದ ದಾನವನ್ನು ಮಾಡುವಂತಹ ಉದ್ದೇಶದಿಂದ ಪರಮಾತ್ಮನ ಆದೇಶ ಇದೆ. ಏನಿದೆ ಅಂತಂದರೆ, ಮಕ್ಕಳೇ, ನನ್ನ ಪರಿಚಯ ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅಂತ ಯಾರು ಒಂದು ದಿನ ನಿಮಗೆ ಅಪವಾದ ಕೊಡಬಾರ್ದು. ಅದಕ್ಕೆ ಎಲ್ಲರಿಗೂ ನನ್ನ
ಪರಿಚಯವನ್ನು ಕೊಡ್ರಿ, ಪರಮಾತ್ಮನ ಪರಿಚಯವನ್ನು ಕೊಡ್ರಿ. ಅದಕ್ಕೆ ಇಂತಹ ಕಾರ್ಯಕ್ರಮಗಳನ್ನು ಮಾಡಿ ಶಾಲೆ ಕಾಲೇಜುಗಳಲ್ಲಿ, ಸಂತೆ ಜಾತ್ರೆಗಳಲ್ಲಿ, ಎಲ್ಲೆಂದರಲ್ಲಿ ಪರಮಾತ್ಮನ ಪರಿಚಯವನ್ನು ಎಲ್ಲರಿಗೂ ಕೊಡುವಂಥದ್ದು. ಅದಕ್ಕೆ ಎಷ್ಟೆಷ್ಟು ಪರಮಾತ್ಮನ ಪರಿಚಯವನ್ನು ಕೊಡ್ತೀವಿ, ಅವರು ಕೂಡ ತಮ್ಮ ಆತ್ಮದ ಕಲ್ಯಾಣ ಮಾಡ್ಕೊಳ್ತಾರೆ. ಆಗ ವ್ಯಕ್ತಿ ಪರಿವರ್ತನೆಯಿಂದ ಪೂರ್ಣ ವಿಶ್ವನೇ ಪರಿವರ್ತನೆ ಆಗ್ತದೆ. ಈ ವಿಶ್ವದ ಪರಿವರ್ತನೆ ಮಾಡುವಂತಹ ಕಾರ್ಯವನ್ನು ಈಶ್ವರೀಯ ವಿಶ್ವವಿದ್ಯಾಲಯದ ಮುಖಾಂತರ ಪರಮಾತ್ಮನು ಎಲ್ಲ ಮಕ್ಕಳ ಮೂಲಕ ಮಾಡಿಸ್ತಾ ಇದ್ದಾರೆ. ಆದ್ದರಿಂದ ನಾವೆಲ್ಲರೂ ಇಂದು ದೃಢ ಸಂಕಲ್ಪ ಮಾಡೋಣ. ಪ್ರತಿದಿನ ಒಂದು ಅರ್ಧ ಗಂಟೆ ಆದರೂ ಭಗವಂತನನ್ನು ನೆನಪು ಮಾಡಿ ಪುಣ್ಯದ ಗಳಿಕೆ ಮಾಡಿಕೊಳ್ಳೋಣ, ಸ್ವಯಂನ ಪರಿವರ್ತನೆ ಮಾಡಿಕೊಳ್ಳೋಣ, ಹಾಗೂ ಜಗತ್ತಿನ ಪರಿವರ್ತನೆಯಲ್ಲಿ ನಮ್ಮ ಬೆರಳಿನ ಸಹಯೋಗವನ್ನು ಕೊಡೋಣ. ಈಗ ಬಸವಣ್ಣವರು ಇಚ್ಛೆ ಪಡ್ತಿದ್ರು ಕಲ್ಯಾಣ ರಾಜ್ಯದ ನಿರ್ಮಾಣ ಮಾಡಬೇಕು ಅಂತ, ಗಾಂಧೀಜಿಯವರು ಇಚ್ಛೆ ಪಡ್ತಿದ್ರು ರಾಮರಾಜ್ಯದ ಸ್ಥಾಪನೆ ಮಾಡಬೇಕು ಅಂತ. ಅದಕ್ಕೆ ಪರಮಾತ್ಮನ ಇಚ್ಛೆ ಏನು ಅಂದರೆ, ನಾವು ಮಕ್ಕಳ ಮೂಲಕ ಇದೇ ವಿಶ್ವದಲ್ಲಿ ಒಂದು ಧರ್ಮ, ಒಂದು ರಾಜ್ಯ, ಒಂದು ಭಾಷೆ, ಸುಖ, ಶಾಂತಿ, ಆಯುಷ್ಯ, ಆರೋಗ್ಯ, ಸಂಪತ್ತು ಇರುವಂತಹ ಸುಂದರ ಸಮಾಜದ ನಿರ್ಮಾಣ ಮಾಡುವುದು ಪರಮಾತ್ಮನ ಉದ್ದೇಶ ಇದೆ. ಯಾರ ಮುಖಾಂತರ ಅಂದರೆ ಮಕ್ಕಳ ಮುಖಾಂತರ. ನಮ್ಮ ಪರಿವರ್ತನೆ ಮಾಡಿಕೊಂಡಾಗ ವಿಶ್ವದ ಪರಿವರ್ತನೆ ಆಗೇ ಆಗ್ತದೆ. ಈ ವಿಶ್ವದ ಪರಿವರ್ತನೆ ಕಾರ್ಯದಲ್ಲಿ ನಾವೆಲ್ಲರೂ ನಮ್ಮ ಒಂದು ಬೆರಳನ್ನು ಜೋಡಿಸೋಣ. ಅದಕ್ಕೆ ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ನಿರ್ಮಾಣ ಅಂತ ಹೇಳಾಗ್ತದೆ. ಅದಕ್ಕೆ ಇದು ಯಾರೋ ಮಾಡೋದು, ಓಂ ಶಾಂತಿಯೊಳಗಿದ್ದಾರೆ, ಅಪ್ಪೋರಿದ್ದಾರೆ, ಅವರೇ ಮಾಡ್ತಾರೆ ಅಂತಲ್ಲ, ಅಥವಾ ಯಾರೋ ಧಾರ್ಮಿಕ ಗುರುಗಳಿದ್ದಾರೆ ಅವರು ಮಾಡ್ತಾರೆ ಅಂತಲ್ಲ, ರಾಜಕೀಯ ವ್ಯಕ್ತಿಗಳಿದ್ದಾರೆ ಸರ್ಕಾರ ಮಾಡ್ತದೆ ಅಂತಲ್ಲ. ಇದು ಎಲ್ಲರದ್ದು ಹೊಣೆ, ಎಲ್ಲರದ್ದು ಕರ್ತವ್ಯ, ಎಲ್ಲರದ್ದು ಜವಾಬ್ದಾರಿ. ನಾವೆಲ್ಲರೂ ಸ್ವಯಂನ ಪರಿವರ್ತನೆ ಮಾಡಿಕೊಂಡು ವಿಶ್ವದ ಪರಿವರ್ತನೆಯಲ್ಲಿ ಕೈ ಜೋಡಿಸೋಣ ಅಂತ ತಮ್ಮಲ್ಲಿ ಕೇಳಿಕೊಂಡು, ಪರಮಾತ್ಮನ ಈ ಕಾರ್ಯದಲ್ಲಿ ನಾವು ಕೂಡ ಪರಮಾತ್ಮ ನಮ್ಮನ್ನು ಆರಿಸಿಕೊಂಡು ನಮ್ಮ ಮೂಲಕ ಸೇವೆಯನ್ನು ಮಾಡಿಸ್ತಾ ಇದ್ದಾರೆ. ನಾವೆಲ್ಲರೂ ಮಕ್ಕಳು ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಂಡು ವಿಶ್ವದ ಪರಿವರ್ತನೆ ಮಾಡೋಣ. ಈ ಒಂದು ಮಹಾನ್ ಕಾರ್ಯದಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಂಡು ಈ ಒಂದು ವಿಚಾರಕ್ಕೆ ವಿರಾಮ ಕೊಡ್ತೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.